ಶ್ರೀಕೃಷ್ಣಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ಇದು ದೇವರ ಅದ್ಭುತ ಮಹಿಮೆ ತಿಳಿಯುವ ಪರ್ವಕಾಲ. ತತ್ವಜ್ಞಾನಕ್ಕೆ ಹೇಗೆ ಪ್ರವೇಶಿಸಬೇಕು ಅಂತ ತಿಳಿದುಕೊಳ್ಳಲು ಒಂದು ಉದಾಹರಣೆ. ಹಸಿವನ್ನು ಹೊಂದಿರುವ ಒಬ್ಬ ವ್ಯಕ್ತಿಗೆ ಏನಾದರೂ ತಿನ್ನಬೇಕು ಅನ್ನುವಂತಹ ಅಪೇಕ್ಷೆ ಬರುತ್ತೆ. ಅವನು ಆಹಾರ ಒಳ್ಳೆಯದೋ ಕೆಟ್ಟದ್ದೋ, ಆರೋಗ್ಯಕ್ಕೆ ಉಪಯುಕ್ತವೋ ಇಲ್ವೋ ಅಂತ ಯೋಚಿಸುವ ಸ್ಥಿತಿಯಲ್ಲಿ ಇರೋದೇ ಇಲ್ಲ. ಹಸಿವು ಹೋಗಬೇಕು ಅಷ್ಟೇ ಸಾಕು ಅವನ ಏಕೈಕ ಚಿಂತನೆ. ಅವನಿಗೆ ತಂಗಳನ್ನ ಕೊಟ್ಟರೂ ತಿಂತಾನೆ, ರುಚಿ ಇಲ್ಲದ ಪದಾರ್ಥ ಕೊಟ್ಟರೂ ತಿಂತಾನೆ. ಹಸಿವು ತೀರಿಸಿದ ಮೇಲೆ ಇದು ಒಳ್ಳೆಯದಾ ಕೆಟ್ಟದ್ದಾ ಯೋಚನೆ ಮಾಡೋಣ ಅಂತ ಅಂದ್ಕೊಳ್ತಾನೆ. ಇದು ಹಸಿವಿನ ಮಹತ್ವ. ಹಸಿವು ಅನ್ನೋದು ಆರೋಗ್ಯಪ್ರದಾಯಕವಾದ ಒಂದು ಮರ. ಹಸಿವು ಇಲ್ಲದೆ ಊಟ ಮಾಡಿದ್ರೆ ಆರೋಗ್ಯ ಹಾಳಾಗುತ್ತೆ, ಆಯುಷ್ಯ ಕ್ಷೀಣವಾಗುತ್ತೆ. ಚೆನ್ನಾಗಿ ಹಸಿವು ಆಗಬೇಕು, ಆಗ ಪೌಷ್ಟಿಕ ಆಹಾರವನ್ನು ಕೊಡಬೇಕು. ಪೌಷ್ಟಿಕತೆ ಮಾತ್ರ ಇದ್ದರೆ ಸಾಕಾ? ಇತ್ತೀಚೆಗೆ ಪೌಷ್ಟಿಕ ಅನ್ನುವ ಆಹಾರಗಳು ರುಚಿಯೇ ಇರೋದಿಲ್ಲ, ಚರಟದಂತೆ ಇರುತ್ತೆ. ಆಹಾರ ಅಂದರೆ ಅದು ಪೌಷ್ಟಿಕವಾಗಿರಬೇಕು, ರಸಭರಿತವಾಗಿರಬೇಕು, ನೆನೆಸಿಕೊಂಡ್ರೆ ಬಾಯಲ್ಲಿ ನೀರು ಬರಬೇಕು. ಇಂಥ ಆಹಾರ ಭಾಳ ದುರ್ಲಭ. ಹಾಗಿದ್ರೆ ಪರಿಪೂರ್ಣ ಆಹಾರ ಅಂದರೆ ಯಾವುದು? ಪೌಷ್ಟಿಕತೆಯೂ ಇರಬೇಕು, ರುಚಿಯೂ ಇರಬೇಕು, ಪ್ರಕೃತಿಯೇ ಸಹಜವಾಗಿ ಕೊಟ್ಟಿರಬೇಕು. ಅಂಥ ಆಹಾರ ಅಂದರೆ ಒಂದು ರಸಭರಿತವಾದ ಹಣ್ಣು. ಹಣ್ಣುಗಳು ಅಂದರೆ ಮನುಷ್ಯರಿಗೆ ಮಾತ್ರ ಅಲ್ಲ, ಪಕ್ಷಿಗಳಿಗೂ ಅದೇ ಆಹಾರ. ಒಂದು ಹಣ್ಣನ್ನು ತಿಂದಾಗ ನಮ್ಮ ದೇಹದಲ್ಲಿರುವ ಸುಮಾರು 28 ಲಕ್ಷ ಜೀವಕೋಶಗಳು ಅದನ್ನು ಸ್ವೀಕರಿಸಿ ಖುಷಿ ಪಡುತ್ತವೆ. ಆದರೆ ಚರಟದ ರಸವಿಲ್ಲದ ಪದಾರ್ಥ ಕೊಟ್ಟರೆ ಹೊಟ್ಟೆ ತುಂಬುತ್ತೆ, ದೇಹ ಅದನ್ನು ಒಪ್ಪಿಕೊಳ್ಳೋದೇ ಇಲ್ಲ, ಅದು ನವಸಪ್ತ ಧಾತುಗಳಿಗೆ ಸೇರೋದೂ ಇಲ್ಲ. ಇಷ್ಟೊತ್ತು ಹೇಳಿದ್ದು ಏನೋ ಕಥೆ ಇಲ್ಲ, ಇದು ತತ್ವಜ್ಞಾನದ ಹಸಿವಿನ ಬಗ್ಗೆ. ಇದು ಕೇವಲ ಊಟದ ಕಥೆ ಇಲ್ಲ, ತತ್ವಜ್ಞಾನದ ಕಥೆ. ಜೀವನದಲ್ಲಿ ನಮಗೆ ಒಂದು ಹಸಿವು ಬರಬೇಕು. ಯಾವ ಹಸಿವು? ತತ್ವಜ್ಞಾನದ ಹಸಿವು. ಮನಸ್ಸಿನಲ್ಲಿ ಹಸಿವು ಇಲ್ಲದೆ ಇದ್ರೆ ಎಷ್ಟೇ ಶ್ರೇಷ್ಠವಾದ ವಿಷಯಗಳನ್ನ ಕೊಟ್ಟರೂ ಅದಕ್ಕೆ ಅದು ರುಚಿಸೋದೇ ಇಲ್ಲ. ಇಂಥ ಹಸಿವು ಬರಬೇಕು ಅಂದ್ರೆ ಏನು ಮಾಡಬೇಕು? ಹಸಿವು ಬರಬೇಕು ಅಂದರೆ ಉಪವಾಸ ಇರಬೇಕು. ದೇಹಕ್ಕೆ ಉಪವಾಸ ಹೇಗೋ ಮನಸ್ಸಿಗೂ ಉಪವಾಸ ಬೇಕು. ಲೌಕಿಕ ವಿಷಯಗಳನ್ನು, ಲೌಕಿಕ ಕಾಮನೆಗಳನ್ನು ನಿರಂತರ ಅನುಭವಿಸ್ತೀವಲ್ಲ, ಅದನ್ನು ಬಿಡಬೇಕು. ಲೌಕಿಕ ವಿಷಯಗಳಲ್ಲಿ ಮನಸ್ಸು ಕೆಲಸ ಮಾಡೋದನ್ನು ನಿಲ್ಲಿಸಬೇಕು. ಆಗ ಮನಸ್ಸಿಗೆ ಇದು ಬೇಡ ಅನ್ನೋ ಸ್ಥಿತಿ ಬರುತ್ತೆ. ಅಲ್ಲಿಂದಲೇ ತತ್ವಜ್ಞಾನದ ಹಸಿವು ಪ್ರಾರಂಭವಾಗುತ್ತೆ. ಈ ಹಸಿವಿನ ತೀವ್ರತೆ, ಆ ಹಸಿವು 1 ದಿನ 2 ದಿನದ್ದಲ್ಲ, ಸಮುದ್ರದಷ್ಟು ದೊಡ್ಡ ಹಸಿವು ಬರಬೇಕು. ಇದು ಸಿಗದೇ ಇದ್ರೆ ನಾನು ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ಎಂಬ ಸ್ಥಿತಿಯನ್ನು ತಲುಪಬೇಕು ಹಸಿವಿನಲ್ಲಿ. ಇದುವೇ ನಿವೃತ್ತಿ ಧರ್ಮದ ಮೊದಲ ಮೆಟ್ಟಿಲು. ಸದ್ಯೋ ಹೃದ್ಯವರುದ್ಧತೇತ್ರ ಕೃತಿಭಿಹಿ ಅಂತ ಹೇಳಿದ್ದು ಇದೇ ವಿಷಯವನ್ನ. ಇಂಥ ಹಸಿವನ್ನ ಕಂಡಾಗ ಆ ಭಗವಂತನಿಗೆ ಕಾರುಣ್ಯ ಬರುತ್ತೆ. ಲೋಕದಲ್ಲಿ ಲೌಕಿಕ ಹಸಿವನ್ನ ನೀಗಿಸುವವಳು ತಾಯಿ. ತತ್ವಜ್ಞಾನದ ಲೋಕದಲ್ಲಿ ಹಸಿವನ್ನ ನೀಗಿಸುವವರು ವೇದವ್ಯಾಸದೇವರು ಮಾತ್ರ. ವೇದವ್ಯಾಸದೇವರು ನೋಡ್ತಾರೆ, ಹೋ ಇವನಿಗೆ ಹಸಿವು ಬಂದಿದೆ, ಈಗ ಪಕ್ವವಾದ ಫಲವನ್ನ ಇವನಿಗೆ ನಾನು ಕೊಡಬೇಕು. ಆ ಫಲ ಯಾವುದು? ಅದುವೇ ಭಾಗವತ ಮಹಾಪುರಾಣ. ಈ ಫಲದ ಬಗ್ಗೆ ಹೇಳುವುದಕ್ಕೋಸ್ಕರವೇ ಭಾಗವತದ 3ನೇ ಶ್ಲೋಕ ಹೊರಟಿದೆ. ನಿಗಮ ಕಲ್ಪತರೋರ್ ಗಲಿತಂ ಫಲಂ ಶುಕ ಮುಖಾದಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾಹ ಭುವಿ ಭಾವುಕಾಹ. ಮೊದಲ 3 ಶ್ಲೋಕಗಳ ಕ್ರಮ ಹೀಗಿದೆ. ಮೊದಲ ಶ್ಲೋಕದಲ್ಲಿ ಆ ಪರಬ್ರಹ್ಮನಿಗೆ ನಮಸ್ಕಾರವನ್ನು, ಪರಮಾತ್ಮನ ತತ್ವ ನಿರೂಪಣೆಯನ್ನು ಮಾಡಿದ್ರು. 2ನೆಯ ಶ್ಲೋಕದಲ್ಲಿ ಈ ಗ್ರಂಥವನ್ನು ಯಾರು ಕೇಳಬೇಕು, ಯಾರು ಓದಬೇಕು, ಇದರ ಮುಖ್ಯ ಪ್ರಯೋಜನ ಏನು ಅನ್ನೋದನ್ನು ತಿಳಿಸಿದ್ರು. ಈಗ 3ನೆಯ ಶ್ಲೋಕ, ಈ ಗ್ರಂಥವನ್ನು ಯಾಕೆ ಮತ್ತೆ ಮತ್ತೆ ಪ್ರಶಂಸೆ ಮಾಡ್ತಿದ್ದಾರೆ ಅಂತಂದರೆ, ಈ ಗ್ರಂಥದಲ್ಲಿ ನಮಗೆಲ್ಲರಿಗೂ ವೇಗವಾದ ಪ್ರವೃತ್ತಿ ಬರಬೇಕು. ವೇಗದ ಪ್ರವೃತ್ತಿ ಯಾಕೆ? ಒಬ್ಬ ಪ್ರವೃತ್ತಿ ಮಾಡಬೇಕು ಅಂದರೆ ಒಮ್ಮೆ ಅದರ ಬಗ್ಗೆ ನಾವು ಅದರ ಫಲವನ್ನು ಹೇಳಿದ್ರೆ ಸಾಲೋದಿಲ್ಲ. ಅದೇ ವಿಷಯವನ್ನು ಹಲವಾರು ಆಯಾಮಗಳಲ್ಲಿ, ಬೇರೆ ಬೇರೆ ದೃಷ್ಟಿಕೋನಗಳಲ್ಲಿ ಮತ್ತೆ 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 ಅವನಿಗೆ ನಾವು ಹೇಳಬೇಕು. ಆಗ ಅವನಿಗೆ ಕ್ಷಿಪ್ರ ಪ್ರವೃತ್ತಿ ಭವತಿ, ವೇಗವಾದ ಪ್ರವೃತ್ತಿಯನ್ನು ಮಾಡ್ತಾನೆ, ಬೇಗ ಪ್ರವೃತ್ತಿಯನ್ನು ಮಾಡ್ತಾನೆ. ಅದಕ್ಕಾಗಿ ವೇದವ್ಯಾಸದೇವರು 3ನೆಯ ಶ್ಲೋಕವನ್ನು ರಚನೆ ಮಾಡ್ತಾ ಇದ್ದಾರೆ. ನಿಗಮಕಲ್ಪತರೋಹೋ ಗಲಿತಂ ಫಲಂ ಶುಕಮುಖಾದಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾಹ ಭುವಿ ಭಾವುಕಾಹ. ಈ ಗ್ರಂಥವನ್ನು ಪ್ರಶಂಸೆ ಮಾಡುವ ಶ್ಲೋಕ ಇದು. ಈ ಶ್ಲೋಕದಲ್ಲಿ ಹೇಳಿರುವ ಅಂಥ ಮುಖ್ಯ ರಸಭರಿತ ಪ್ರಯೋಜನ ಏನು? ಆ ವೇದವೃಕ್ಷ ಎಲ್ಲಿದೆ? ಆ ಫಲವನ್ನು ತಿನ್ನುವ ಶಕ್ತಿ ನಮಗೆ ಇದೆಯಾ?
ಇವೆಲ್ಲವನ್ನು ನಾವು ಮುಂದಿನ ಭಾಗದಲ್ಲಿ ತಿಳಿಯೋಣ. ಶ್ರೀಕೃಷ್ಣ ಅರ್ಪಣಮಸ್ತು.